ಸ್ನೇಹಿತರೆ ನಮಸ್ಕಾರ. SR ಭೋಯಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸಕ್ಕೆ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ಈಗಾಗಲೇ ನಿಮಗೆ ಈ ಸರ್ಕಾರ ಬರೋಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 10 kg ಅಕ್ಕಿನ ಕೊಡ್ತಾ ಇದ್ರು. ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 10 kg ನಾವು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿ ಏನಾಯ್ತು ಅಂದ್ರೆ 10 kg ಬದಲು 5 kg ಅಕ್ಕಿನ ಕೊಡ್ತಿದ್ರು. ನಂತರ ಇನ್ನುಳಿದ 5 kg ಬದಲಾಗಿ ಪ್ರತಿಯೊಬ್ಬರಿಗೆ 170 ರೂಪಾಯಿ ಅಂತ ಅವರಿಗೆ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡ್ತಾ ಇದ್ದಾರೆ. ಈ ಟೋಟಲ್ ಆಗಿ 5 ಜನ ಇದ್ರೆ 170 ಇಂಟು 5 ಜನಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟ್ನ ಅವರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ರು. ಅಂದ್ರೆ ಒಂದು ಕುಟುಂಬದಲ್ಲಿರುವ ಎಷ್ಟು ಜನ ಇರ್ತಾರೆ ಅವರಿಗೆ ಪ್ರತಿಯೊಬ್ಬರಿಗೆ 170ರಂತೆ ಹಣನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಬರ್ತಿದೆಯಾ ಅಥವಾ ಇಲ್ಲ, ಯಾವ ರೀತಿ ಚೆಕ್ ಮಾಡ್ಬೇಕಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ SR ಭೋಯಿ ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಪ್ರತಿಯೊಂದು ಉಪಯುಕ್ತವಾದ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಆ್ಯಪ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಿದ್ರೆ ಸ್ನೇಹಿತರೆ ಮೊದಲಾಗಿ ಈ ರೀತಿ ahara.kar.nic.in ವೆಬ್ಸೈಟ್ ಇರುತ್ತೆ. ಇದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಸ್ಟೇಟಸ್ ಆಫ್ DBT, ನೇರ ನಗದು ವರ್ಗಾವಣೆ ಸ್ಥಿತಿ DBT ಅಂತ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸ್ಟೇಟಸ್ DBT ಅಂತ ಬರುತ್ತೆ. ಸೊ 2024 ಅಂದರೆ ಈ ವರ್ಷದ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳೋದು, ಹೋದ ವರ್ಷದಲ್ಲಿ ತೋರಿಸಲ್ಲ. ಸೊ ಈ ವರ್ಷದ ಮಾತ್ರ ತೋರಿಸುತ್ತೆ. ಈ ವರ್ಷನ ಸೆಲೆಕ್ಟ್ ಮಾಡಿ ಡಿಫಾಲ್ಟ್ ಆಗಿರುತ್ತೆ. ಸೊ ನಂತರ ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಹಣ ಬಂದಿದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ತಿಂಗಳುಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಜನವರಿ ತಿಂಗಳು ಬಂದಿದೆಯಾ ಅಥವಾ ಇಲ್ಲ ಅಂತ ನಿಮಗೆ ಗೊಂದಲ ಇದ್ದರೆ ಜನವರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕೊಳ್ಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ತೋರಿಸ್ತಾ ಇದೆ, 6 ಸಂಖ್ಯೆಯ ಕ್ಯಾಪ್ಚಾ ಕೋಡ್ನ ಹಾಕ್ಕೊಂಡು ನಂತರ ಗೋ ಅನ್ನೋ ಆಪ್ಷನ್ ಇರುತ್ತೆ. ಓಕೆ, ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 3 ಮೆಂಬರ್ ಇದೆ. ಈ ರೇಷನ್ ಕಾರ್ಡಲ್ಲಿ 3 ಮೆಂಬರ್ ಇದ್ದಾರೆ. ಒಂದು ಮೆಂಬರ್ಗೆ 170ರಂತೆ, 3 ಮೆಂಬರ್ಗೆ ಎಷ್ಟಾಗುತ್ತೆ ಅಂದರೆ 510 ರೂಪಾಯಿ ಆಗುತ್ತೆ. ಸೊ ಕೆಳಗಡೆ ನೋಡಬಹುದು ಅವರ ರೇಷನ್ ಕಾರ್ಡ್ ಅವ್ರ ಹೆಸರು ಬಂದಿರುತ್ತೆ. ನಂತರ ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ಹೆಸರು ಕೂಡ ಇರುತ್ತೆ. ನಂತರ ಯಾವಾಗ ಕ್ರೆಡಿಟ್ ಆಗಿದೆ ಆ ಡೇಟ್ ಕೂಡ ಇರುತ್ತೆ, ಅವರ ಹೆಸರು ನೋಡ್ಬೋದು. ನಂತರ ಕೊನೆಯಲ್ಲಿ ಅಮೌಂಟ್ ಎಷ್ಟು ಬಂದಿದೆ ಅದು ಕೂಡ ನೋಡ್ಬೋದು. ಅದೇ ರೀತಿಯಲ್ಲಿ ಮಂತ್ನ ಚೇಂಜ್ ಮಾಡ್ಕೊಳ್ಳಿ, ಫೆಬ್ರವರಿ ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಫೆಬ್ರವರಿ ಚೇಂಜ್ ಮಾಡ್ಕೊಂಡ ನಂತರ ಇಲ್ಲಿ ಮತ್ತೆ ಕ್ಯಾಪ್ಚಾ ಕೋಡ್ ಹಾಕಬೇಕಾಗುತ್ತೆ. ಸೊ ಕ್ಯಾಪ್ಚಾ ಕೋಡ್ ಹಾಕ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ನೋಡ್ಬೋದು 28/3/2024ಕ್ಕೆ ಸೊ ಫೆಬ್ರವರಿ ಅಮೌಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ. ಅದೇ ರೀತಿ ಕೊನೆಯದಾಗಿ ಮಾರ್ಚ್ ತಿಂಗಳ ಅಮೌಂಟ್ ಕೂಡ ಬಂದಿದೆ. ಸೊ ಮಾರ್ಚ್ ತಿಂಗಳ ಅಮೌಂಟ್ ಕ್ಯಾಪ್ಚಾ ಕೋಡ್ ಹಾಕ್ಕೊಳ್ಬೇಕು. ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕ್ಕೊಂಡು ಗೋ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ 9/4/2024ಕ್ಕೆ ಅಂದರೆ ಫೆಬ್ರವರಿ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಏನಾಗಿದೆ ಅವರ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಅನ್ನಭಾಗ್ಯ ಹಣ ಬಂದಿದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ ಇನ್ನೂ ಕೂಡ ನಿಮ್ಮ ಆಧಾರ್ ಸೀಡಿಂಗ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ KYC ಫಾರ್ಮ್ ತೆಗೆದುಕೊಂಡು ನಿಮ್ಮ ಆಧಾರ್ ಕೊಡೋ ಮೂಲಕ ಅಲ್ಲಿ NPCI ಸರ್ವರ್ ಮೂಲಕ DBT ಏನಾಗುತ್ತೆ ಸೀಡಿಂಗ್ ಆಗುತ್ತೆ. ಅಂದರೆ DBT ಮೂಲಕ ಹಣ ಬರಬೇಕಂದ್ರೆ ಆಧಾರ್ ಸೀಡಿಂಗ್ ಆದರೆ ಮಾತ್ರ ನಿಮಗೆ DBT ಮೂಲಕ ಈ ರೀತಿ ಹಣ ಬರುತ್ತೆ. ಓಕೆ, ಸೊ ಇದರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಅದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಹೋದರೆ ಐ ಬಟನ್ ಅಂತ ವಿಡಿಯೋ ಮೇಲ್ಗಡೆ ಬಂದಿರುತ್ತೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿಬಿಟ್ಟು ಅದರ ಬಗ್ಗೆ ವಿಡಿಯೋನ ನೀವು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಬೋದು. ಸೊ ಮೊಬೈಲಲ್ಲಿ ಆ DBT ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸರ್ಕಾರದಿಂದ ಬರುವಂಥ ಯಾವೆಲ್ಲ ಯೋಜನೆಗಳು, ಈಗ ವೃದ್ಧಾತ್ವ ವೇತನ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಮತ್ತು ಗೃಹಲಕ್ಷ್ಮಿ ಅಮೌಂಟ್ನ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಮೊಬೈಲಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೋ ಮೂಲಕ ಪ್ರತಿ ತಿಂಗಳ ಮಾಹಿತಿನ ನೀವು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೋದು. ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.